5ನೇ ವರ್ಷದ ಅದ್ದೂರಿ ಕನ್ನಡ ಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಚೋಳಂಬಳ್ಳಿ ಗ್ರಾಮದಲ್ಲಿ ಬೆಳಗ್ಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ, ವಕೀಲರಾದ ನರೇಂದ್ರ ಬಾಬು, ಲೋಕೇಶ್ ನಾಯಕ್ ಸೇರಿ ಧ್ವಜಾರೋಹಣ ಮಾಡಿ ವೇದಿಕೆಯ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿ ಮಾತನಾಡಿದ ಮಹಿಳಾ ಘಟಕದ ಜಿಲ್ಲೆಯ ಅಧ್ಯಕ್ಷರಾದ ಒಮೇರಾ ಖಾನಂರವರು ಕಬಡ್ಡಿ ಪಂದ್ಯಾವಳಿ ಹಾಗೂ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮದ ಯುವಕರುಗಳು ಕ್ರೀಡೆಯಲ್ಲಿ ಹೆಚ್ಚು ಭಾಗಿಯಾಗಿ ತಾಲೂಕು ಮಟ್ಟ, ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಬೇಕೆಂದು ಕಿವಿಮಾತು ತಿಳಿಸಿದರು. ಹಾಗೂ ನಾಡು ನುಡಿ ಅಂತ ಬಂದಾಗ ರಾಜಕೀಯ ಪಕ್ಷಗಳೇ ಒಂದು ಕಡೆ ಇದ್ರು, ನಮ್ಮ ಸಂಘಟನೆ, ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಸೇವೆ ಸಲ್ಲಿಸುತ್ತಿದ್ದು, ಮುಂದಿನ ದಿವಸಗಳಲ್ಲೂ ಸಹ ನಾಡು ಅಂತ ಬಂದಾಗ ನಮ್ಮ ಪ್ರಾಣ ಹೋದರೂ ಸರಿಯೇ ನಮ್ಮ ಹಕ್ಕಿಗಾಗಿ ನಾವು ಪ್ರತಿಭಟಿಸಬೇಕೆಂದು ವೇದಿಕೆಯಲ್ಲಿದ್ದ ಹಾಗೂ ಸಂಘಟನೆ ಕಾರ್ಯಕರ್ತರುಗಳಿಗೆ ತಿಳಿಸಿದರು.